ವಾಹನ ಸವಾರರಿಗೆ ಮತ್ತೆ ಬಿಗ್ ಶಾಕ್ ಎದುರಾಗಿರುವಂಥದ್ದು. ಮತ್ತೊಮ್ಮೆ ದರ ಹೆಚ್ಚಳ ಆಗಿದೆ. ಈ ಬಾರಿಯಂತೂ ಪೆಟ್ರೋಲ್ನ ದರಗಳು 110ರ ಗಡಿಯನ್ನೇ ದಾಟಿ ಹೋಗಿರುವಂಥದ್ದು. ಸತತ 4ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದೆ. 10 ದಿನಗಳ ಅವಧಿಯಲ್ಲಿ 4ನೇ ಬಾರಿಗೆ ಈ ಬಾರಿ ಪೆಟ್ರೋಲ್ನ ಬೆಲೆ ಪ್ರತಿ ಲೀಟರ್ಗೆ ₹2.61 ಹೆಚ್ಚಳ ಆಗಿದ್ರೆ ಡೀಸೆಲ್ ಪ್ರತಿ ಲೀಟರ್ಗೆ ₹2.71 ಏರಿಕೆ ಆಗಿರುವಂಥದ್ದು. ಈ ಮೂಲಕ ಇಂಧನದ ದರ ಏರಿಕೆಯ ಬಗ್ಗೆ ವಾಹನ ಸವಾರರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ₹110 ದಾಟಿದೆ. ಬಡ ಮಧ್ಯಮ ವರ್ಗದವರ ಬದುಕು ದುಸ್ತರ ಆಗೋಗ್ತಾ ಇದೆ. ನಾವು ಬದುಕೋದು ಹೇಗೆ ಅಂತೇಳಿ ಬಡ ಮತ್ತು ಮಧ್ಯಮ ವರ್ಗದ ಜನರು ಕಿಡಿಕಾರ್ತಾ ಇರುವಂಥದ್ದು. ಅದು ದೇಶ ಬಿಟ್ಟು ಹೋಗ್ಬೇಕಷ್ಟೇ. ಇಷ್ಟಾದರೆ ದೇಶ ಬಿಟ್ಟು ಹೋಗ್ಬೇಕು. ನಮ್ಮ ಮಾಡೋ ಬಡವ್ರಿಗೆ ಇಷ್ಟು ಆಗ್ತಾಯಿದೆ ಅಂದರೆ ಅಷ್ಟು ಆಗ್ತಾಯಿದೆ. ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಅವರು ಮಾತಾಡ್ಕೊಂಡು ಇದು ಮಾಡ್ಕೊಂಡು ಅದು ಮಾಡ್ಕೊಂಡವ್ರೆ. ಅವ್ರು ಯಾರೋ ಯುದ್ಧ ಮಾಡ್ತಾವ್ರಂತೆ, ನಾವಿಲ್ಲಿ ಇದು ಮಾಡಬೇಕಂತೆ. ಏನಕ್ಕೆ ಬೇಕು ನಮಗೆ? ಎಲ್ಲನೂ ಡೀಸೆಲ್ಗೆ ಗ್ಯಾಸು ಇಷ್ಟೋ ಹೋಟ್ಲುಗಳು ಮುಚ್ಚಿಬಿಟ್ಟಿದ್ದಾರೆ. ಎಲ್ಲ ಏನು ಮಾಡೋದು ಹೇಳೋಕ್ಕಾಗಲ್ಲ. ಇವಾಗ ಹೋಗಿ ಮಾತಾಡಬೇಕು ಅಂದರೆ ಅಲ್ಲಿ ಸಿಗಲ್ಲ. ಸಾಮಾನ್ಯರಿಗೆ ಸಿಗೋದೇ ಇಲ್ಲ. ಏನು ಮಾಡ್ತೀರಾ? ತುಂಬ ಕಷ್ಟ ಇದೆ ಮೇಡಮ್. ಇದಿದ್ರೆ ತುಂಬ ಪಾಪ ಅವರು ಹೇಳ್ಕೊಳ್ಳಲ್ಲ. ಏನು ಮಾಡ್ತೀರಾ? ಇವಾಗ ನಾವು ಇದು ಮಾಡಲೇಬೇಕು. ಅದನ್ನು ಏನೂ ಮಾಡೋಕ್ಕಾಗಲ್ಲ. ಸರ್ಕಾರಕ್ಕೆ ಏನು ಹೇಳಬೇಕು ಅಂದರೆ ನಮಸ್ಕಾರ ಹೊಡಿಬೇಕಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ನಮಸ್ಕಾರ ಸರ್ ಅಂತ ಹೇಳ್ಬಿಟ್ಟು ಗೆದ್ಸಿರೋದಕ್ಕೆ ಇದು ಮಾಡ್ಕೊಬೇಕಷ್ಟೇ. ಇಲ್ಲ, ಮೋದಿ ಅವರು ಮಾಡ್ತಾಯಿದ್ದಾರೆ. ಇಲ್ಲಿ ಇದಾಗ್ತಾ ಇಲ್ವಲ್ಲ, ಮೇಯ್ನು ಅದೊಂದೇ ಇರೋದು. ಏನು ಅಲ್ಲಿ ಹೇಳಿದ್ರೂ ಏನು ಪ್ರಯೋಜನ ಇಲ್ಲ. ಸುಮ್ಮನೆ ಏನು ಹೇಳಬೇಕು ಹೇಳ್ತಾರೆ, ಮಾಡಿದ್ರೆ ಮಾಡಲ್ಲ. ಫ್ರೀ 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 ಎಲ್ಲ ನಮ್ಮ ತಲೆ ಮೇಲೆ ಬಿತ್ತು ಎಲ್ಲನೂ. ಏನು ಸರ್ ಕರೆಕ್ಟಾ? ನಮ್ಮ ತಲೆ ಮೇಲೆ ಬಿತ್ತು. ಅದು ನಮ್ಮ ಜನಗಳಿಗೆ ಗೊತ್ತಾಗ್ತಾ ಇಲ್ಲ. ನನಗೆ ಫ್ರೀ ಕೊಟ್ಬಿಟ್ಟವ್ರೆ ಅಷ್ಟೇ. ಸೆಂಟ್ರಲಲ್ಲಿ ಅವರಿದ್ದಾರೆ. ಏನಿದೆ, ಮೋದಿ ಬಂದು ಅಕ್ಕಿ ಅಲ್ಲಿ ಕೊಡ್ತಾ ಇರೋದು, ಇಲ್ಲಿ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳೋದು ಅದೇನಿದು? ಅದು ಜನಗಳಿಗೆ ಅದು ಗೊತ್ತಿಲ್ಲ. ಎಲ್ಲವುದು ರೀಸನ್ಸ್ ಇದೆ. ಪ್ರತಿಯೊಂದು ರೀಸನ್ ಇದೆ. ಲೈಕ್ ಇಂಟರ್ನ್ಯಾಷನಲ್ ಕ್ರೈಸಿಸಿಂದ ಮತ್ತು ಹಾಗೆ ಆಗುತ್ತೆ. ಬಟ್ ಹೇಳಕ್ಕೆ ಬರಲ್ಲ. ಲೈಕ್ ಒಬ್ಬೊಬ್ಬರು ನಂದು ಸೇಮ್ ಪ್ರಾಬ್ಲಮ್. ನಾವು ಮಿಡಲ್ ಕ್ಲಾಸ್, ನಾವು ಇದು ಮಾಡ್ತಿದ್ದೀವಿ. ₹8 ಬೆಳೆದಿದೆ. ಎಸ್, ₹8 ಈಸ್ ಇಂಪಾರ್ಟೆಂಟ್. ಲೈಕ್ ಎಲ್ಲರೂ ಅಂತಾರೆ ಕಮ್ಮಿ, ಚಿಕ್ಕ ಪೈಸಾ ಅದು. ಬಟ್ ನೋ, ಇಟ್ಸ್ ಅ ಬಿಗ್ ಥಿಂಗ್. ಬಟ್ ವಿ ಹ್ಯಾವ್ ಟು ಅಡ್ಜಸ್ಟ್ ಇನ್ ಅದರ್ ಥಿಂಗ್ಸ್. ಬೇರೆ ಯಾವುದಾದ್ರೂ ಇದರಲ್ಲಿ ನಾವು ಕಮ್ಮಿ ಮಾಡ್ಕೋಬೇಕು. ಲೈವ್ಲಿಹುಡ್ಡಲ್ಲಿ ಅನ್ನೆಸರಿ ಥಿಂಗ್ಸಲ್ಲಿ ವೇಸ್ಟ್ ಮಾಡ್ತೀವಿ. ಹೊರಗಡೆ ತಿನ್ನೋದು, ಅವನ್ನ ಖರ್ಚು ಕಮ್ಮಿ ಮಾಡ್ಕೊಂಡ್ರೆ ಪೆಟ್ರೋಲ್ಗೆ ಯೂಸ್ ಆಗುತ್ತಲ್ಲ ದುಡ್ಡು. ಅವಾಗ ಗೊತ್ತಿತ್ತು ನಮ್ಗೆ ಅದು. ಇಂಟರ್ನ್ಯಾಷನಲ್ ಯಾವಾಗ ವಾರ್ ಸ್ಟಾರ್ಟ್ ಆಯಿತು ಅವತ್ತಿಂದನೇ ನಮ್ಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ನಾವು ಪೆಟ್ರೋಲ್ ಎಲ್ಲ ಇನ್ಕ್ರೀಸ್ ಆಗುತ್ತಂತ. ಬಟ್ ಸಡನ್ನಾಗಿ ಇನ್ಕ್ರೀಸ್ ಮಾಡಿದ್ರು ಅಷ್ಟೇ. ಬಟ್ ಅಷ್ಟೇ. ಹೌದು, ಅದು ಕರೆಕ್ಟ್. ಅದ್ರ ಬಗ್ಗೆ ಕರೆಕ್ಟಾಗಿ ಯೋಚನೆ ಮಾಡಬೇಕು. ಸೊ ಏನೂ ಮಾಡೋಕ್ಕಾಗಲ್ಲ. ಮತ್ತು ನಾವು ಅಡ್ಜಸ್ಟ್ ಮಾಡ್ಕೋಬೇಕಿನ್ನ ಲೈಫಲ್ಲಿ. ನೋಡೋಣ ಏನಾಗುತ್ತೆ ಇನ್ನು ಮುಂದೆ. ನಿಜವಾಗಿ ಹೇಳಿದ್ರೆ ನನಗೆ ಆಗ್ತಿಲ್ಲ. ಬೆಳಗ್ಗೆ ಕಾಲೇಜ್ ಹೋಗಬೇಕು, ಆಮೇಲೆ ಇಂಟರ್ನ್ಶಿಪ್ ಇದೆ, ತಿರ್ಗಾ ಮನೆಗೆ ಹೋಗಬೇಕು. 15 ಕಿಲೋಮೀಟರ್ಸ್ ಆಗುತ್ತೆ. ಇದರಲ್ಲಿ ಹೊಸ ಗಾಡಿ ತರಬೇಕು. ಎಲೆಕ್ಟ್ರಿಕ್ ಗಾಡಿನ ಪೆಟ್ರೋಲ್ ಗಾಡಿನೇ ಅರ್ಥ ಆಗ್ತಿಲ್ಲ. ಅದು ತುಂಬ ಕಷ್ಟ ಆಗ್ತಿದೆ ಆ್ಯಕ್ಚುಲಿ. ಈ ಗ್ಯಾಸ್ ಪ್ರಾಬ್ಲಮ್ ಮತ್ತು ಡೀಸೆಲ್ ಪೆಟ್ರೋಲ್ ಪ್ರಾಬ್ಲಮ್ ತುಂಬ ಕಷ್ಟನೇ ಆಗ್ತದೆ. ಹೌದು. ಅದು ತುಂಬ ಆಗ್ತಿದೆ. ನನ್ನ ಅಮ್ಮ ಯಾವಾಗಲೂ ಮನೆಗೆ ಹೋದರೆ ಅಮ್ಮ ಹೇಳ್ತಾರೆ, ಈ ಥರ ಗ್ಯಾಸ್ ಬರ್ತಿಲ್ಲ, ಡೇಟ್ ಆಗುತ್ತೆ ಅಂತೆ, ಕಾಲ್ ಮಾಡಬೇಕಂತ. ನಾನು ಯಾವಾಗಲೂ ನನ್ನ ಅಪ್ಪ ಕಾಲ್ ಮಾಡ್ತಿದ್ದೀನಿ, 2 ಲೀಟರೇ ಇದೆ, ₹300 ಹಾಕಿದ್ರೆ ಅಷ್ಟೇ ಇದೆ ಅಂತ. ಸೊ ಎಲ್ಲ ತುಂಬ ಡೈಲಿ ಬೇಸಿಸು ತುಂಬ ಪ್ರಾಬ್ಲಮ್ ಆಗ್ತಿದೆ. ರೋಟಿನೇ ಒಂಥರ ಚೇಂಜ್ ಆಯಿತು. ಫಸ್ಟೆಲ್ಲ ಅಷ್ಟೊಂದು ತೊಂದರೆ ಇಲ್ಲ, ಅಷ್ಟೊಂದು ಓವರ್ ಥಿಂಕಿಂಗೇ ಇಲ್ಲ ಇಷ್ಟು ಪೆಟ್ರೋಲ್ ಆಗುತ್ತೆ ಅಂತ. ಬಟ್ ಇವಾಗ ನಾನು ಇಂಟರ್ನ್ಶಿಪ್ ಇಲ್ಲಿಂದ ಲಾಲ್ಬಾಗ್ ಹೋಗಬೇಕು, ಅಲ್ಲಿಂದ ಬಿನಿಪೇಟೆ ಹೋಗಬೇಕು. ಸೊ ಆಗ್ತದ
ಬಜೆಟ್ ತುಂಬ ಆಗ್ತದೆ. ಕಾಲೇಜ್ ಫೀಸಿಂದ ಇದರಿಂದ ಐ ಗೆಸ್ ವೀಕ್ಲಿ ಆಗುತ್ತೆ ಮೋರ್ ದೆನ್ 5,000 ರುಪೀಸ್ ಆ ಥರ. ಈ ಗಾಡಿಗೆ ಅಷ್ಟಾಗ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.